ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲೋ, ಇವತ್ತು ನನ್ನ ಮನೇಲಿ ಪುದೀನ ಪಲಾವ್ ನನ್ನ ಮಗಳು ಮಾಡ್ತಾ ಇದ್ದಾಳೆ. ಇವತ್ತು ನಾನು ಫಸ್ಟ್ ಟೈಮ್ ಪಲಾವ್ ಮಾಡ್ತಾ ಇದ್ದೀನಿ. ಅಂದರೆ ಮಾಡಿದ್ದೀನಿ, ಬಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಯಾವತ್ತೂ. ಇದಕ್ಕೆ ಫಸ್ಟು ನಾನು ಮಾಡ್ತಾ ಇರೋದಂದರೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಫಸ್ಟ್ ಅದನ್ನೆಲ್ಲ ಹುರ್ಕೋಬೇಕು. ಅಂದರೆ ನಾನು ಮಿಕ್ಸ್ ಮಾಡಿಬಿಟ್ಟೆ, ನನಗೆ ಗೊತ್ತಾಗಿಲ್ಲ. ಮಾಮೂಲಿ ಪುದೀನ ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಆಮೇಲೆ ಇದು ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಬೇಕಾದ್ರೆ ಆಪ್ಷನ್ನು. ಇದು ಮೆಣಸು ಆಪ್ಷನು. ಆಮೇಲೆ ಏಲಕ್ಕಿ, ಕೋಲ್ಡ್ ಅಲ್ವಾ ಅಂತ ಮೆಣಸು ಸ್ವಲ್ಪ ಹೂವು ಇಷ್ಟು ಒಂದೇ ಒಂದು ಸಾಕು. ಮರಾಠಿ ಮೊಗ್ಗು. ಫಸ್ಟ್ ಟೈಮ್ ಮಾಡ್ತಾರೆ, ಹೇಗಾಗುತ್ತೆ ನೋಡೋಣ. ಇದೆಲ್ಲ ಎಣ್ಣೆಲಿ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಾವು ಒಗ್ಗರಣೆಗೆ ನಮ್ಮ ಮಮ್ಮಿ ಹಾಕಲ್ಲ, ಯಾಕಂದ್ರೆ ಇದೆಲ್ಲ ಹೋಟೆಲ್ ಡೈರೆಕ್ಟ್ ಆಗಿ ತಿನ್ಲಿ ಅಂತ ನಮ್ಮ ಮಮ್ಮಿ ಯಾವಾಗೂ ಹಾಗೆ ಮಾಡ್ತಾರೆ. ಬಟ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇದು ಲಾಸ್ಟಲ್ಲಿ ಇದು ಮೇಥಿ ಅಂದ್ರೆ ಕಸ್ತೂರಿ ಮೇಥಿ. ಇದು ಹೋಮ್ ಮೇಡ್ ಮಾಡಿದೆ. ಇದೆಲ್ಲ ನಾನು ಫಸ್ಟ್ ಎಲ್ಲ ಸೈಡ್ಗೆ ಇಟ್ಬಿಡ್ತಾ ಇದೆ, ಚಕ್ಕೆ ಲವಂಗ ಅದೆಲ್ಲ ಸೈಡ್ಗೆ ಇಟ್ಬಿಡ್ತಾ ಇದೆ. ಆದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಮಮ್ಮಿ ಇಲ್ಲ ರುಬ್ಬಿಟ್ಟೆ ಮಾಡೋಣ, ಪೌಡ್ರ್ ಆದರೆ ಸ್ವಲ್ಪ ನೀವು ತಿಂತಿ ಅದೆಲ್ಲ ಒಳ್ಳೇದು ಅಂತ ಮಮ್ಮಿ ಯಾವಾಗೂ ನನಗೆ ಐಡಿಯಾ ಕೊಡ್ತಾ ಇದ್ದು. ಅದನ್ನ ಚಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ಧನಿಯಾ ಪುಡಿ. ಸೊ ಇದು ಹೋಮ್ ಮೇಡ್ ಧನಿಯಾ ಪುಡಿ. ಇದು ಧನಿಯಾ ಪುಡಿ 2 ಸ್ಪೂನ್ ಸಾಕು. 2 ಸ್ಪೂನ್ ಚೆನ್ನಾಗಿ ಹುರ್ಕೋಬೇಕು. ರುಬ್ಬಕ್ಕೆ ನಾವು ಫಸ್ಟ್ ಪ್ರಿಪೇರ್ ಮಾಡ್ತಾ ಇರೋದು. ಕೈ ಹುರ್ಕೋಬೇಕಿದು, ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮಮ್ಮಿ ಹೆಲ್ಪ್ ತೊಗೊತಾ ಇರೋದು, ಫುಲ್ಲು ನಾನೇ ಮಾಡ್ತಾ ಇಲ್ಲ. ಏನಿಲ್ಲ, ಇದು ಇವಾಗ ಇದನ್ನೆಲ್ಲ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಎಸ್ಬಿಡ್ತಾರೆ, ಕರಿಬೇವಿನ ಸೊಪ್ಪು ಥರ ಎಲ್ಲ ಹಾಕಿ ಮಾಡಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ, ಗಮ್ಮಂತ ಚೆನ್ನಾಗಿ ಹುರ್ಕೋಬೇಕಿಂದ್ರೆ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ರುಬ್ಬಕ್ಕಿಂತ ಮುಂಚೆ. ಹಾಗೆ ಬಿಸಿ ಡೈರೆಕ್ಟಾಗಿ ನಾವು ಹಾಕಂಗಿಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಟೈಮ್ ಪಲಾವ್ ಮಾಡ್ತಾ ಇದೆ. ಏನು ಅನಿಸ್ತಾ ಇದೆ ಅಂದರೆ ಫಸ್ಟ್ ಟೈಮ್ ಅಲ್ಲ, ನಾನು ಮಾಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಏನು ಅನಿಸ್ತಾ ಇದೆ ಅವಪ್ಪ? ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತೀಯಲ್ವಾ? ತಿನ್ನಕ್ಕೆ ಧೈರ್ಯ ಇದೆಯಾ? ಯಾವತ್ತು ಎಷ್ಟು ಚೆನ್ನಾಗಿತ್ತು ಖಾರ. ನಂಗೆ ಖಾರ ಜಾಸ್ತಿ. ಅದೇ ಇವಾಗ ಮಾಡೋ ಮಮ್ಮಿ ಹೇಳ್ತಾ ಇದ್ದೆ, ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ. ಆದರೆ ಮಮ್ಮಿ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ, ಅವ್ರು ಎಣ್ಣೆ ಹಾಕೋದೇ ಇಲ್ಲ. ಎಣ್ಣೆ ಹಾಕ್ದಿರೇ ಅಡುಗೆ ಮಾಡ್ತಾರೆ ಎಲ್ಲದಕ್ಕೂ. ನನಗೋಸ್ಕರ ಅವ್ರು ಎಣ್ಣೆ ಹಾಕೋದು. ಆ್ಯಕ್ಚುಲಿ ನಾನು ಎಣ್ಣೆ ಹಾಕ್ತೀವಿ ಅದೇ ಬೈತಾರೆ, ಎಷ್ಟು ಎಣ್ಣೆ ಹಾಕ್ತೀಯ ಎಷ್ಟು ಗೊತ್ತಾಗಲ್ವ ಅದನ್ನೇ ಬೈತಾ ಇದ್ರದು. ಬಟ್ ಆ ಮಮ್ಮಿ ಅದು ಹೆಲ್ತ್ ಕಾನ್ಷಿಯಸ್, ಸಾಕು ಇಷ್ಟಕ್ಕಿಷ್ಟೇ ಸಾಕು, ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳೋದು. ಬಟ್ ನಾನು ಸುಮ್ಮನೆ ಟೇಸ್ಟ್ ಇರಲಿ ಅಂತ ಹಂಗೆ ಮಾಡ್ತೀನಿ. ಪಪ್ಪ ಇನ್ನೇನು ಹೇಳ್ತೀರಾ ನೀವು? ಚೆನ್ನಾಗಿರುತ್ತಪ್ಪ, ಚೆನ್ನಾಗಿರುತ್ತೆ ಅಂತೀರಾ? ಆಗಿದೆ, ತಣ್ಣಗಾದ್ಮೇಲೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡಿದ್ದೆ ಜಾರಲ್ಲಿ. ಈಗ ನಾನು ಪಲಾವ್ಗೆ ರೆಡಿ ಮಾಡ್ಕೋತಾ ಇರೋದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿದೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಬಾಸುಮತಿ ಎಲೆ ಹಾಕಿದ್ದೀನಿ, ನನಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಒಂದು ಸ್ವಲ್ಪ ಹುರ್ಬಿದ ಮಸಾಲೆನ ಹಾಕೋತಾ ಇದ್ದೀನಿ. ಆಮೇಲೆ ಏನು ರುಬ್ಕೊಂಡು ಅದೆಲ್ಲ ಮಸಾಲೆನ ಇವಾಗ ಹಾಕಿದ್ದೀನಿ. ಈಗ ನಾನು ಇದಕ್ಕೆ ಅಕ್ಕಿನೂ ಹಾಕಿದ್ದೀನಿ. 3 ಲೋಟಕ್ಕೆ 6 ಲೋಟ ನೀರು ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು ಹಾಕಿದ್ದೀನಿ. ಸೊ ಈಗ ಕುದಿ ಬರ್ತಾರೆ, ಕ್ಯಾಪ್ ಹಾಕ್ಬೇಕು. ಇವಾಗ ನಾನು ಅಕ್ಕಿ ಹಾಕಿದೆ ಎಲ್ಲ.
ಈ ರೀತಿಯಾಗಿ ನಾನು ಪಲಾವ್ ಮಾಡಿದ್ದೀನಿ ಫಸ್ಟ್ ಟೈಮ್, ಅಂದರೆ ಅಪ್ಲೋಡ್ ಮಾಡ್ತಾ ಫಸ್ಟ್ ಟೈಮು. ಈಗ ನಮ್ಮ ಮಮ್ಮಿ ಪಾಪ ಟೇಸ್ಟ್ ಮಾಡ್ತಾರೆ, ಏನು ಹೇಳ್ತಾರೆ ನೋಡೋಣ. ನೋಡಿ ಹೇಗಿದೆ ಅಂತ ಕರೆಕ್ಟಾಗಿ ಹೇಳಿ, ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ, ಹೇಗಿರಬೇಕಾಗಿತ್ತು ಕರೆಕ್ಟಾಗಿ ಹೇಳಿ ಪಾಪ. ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೇ, ಇಲ್ಲಾಂದರೆ ಇಲ್ಲ. ನೀವು ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ ಆ್ಯಕ್ಚುಲಿ. ಟೇಸ್ಟ್ ಮಾಡಿ ಅಂದರೆ ಉಪ್ಪು ಜಾಸ್ತಿ ಆಯಿತಾ, ಉಪ್ಪು ಕಮ್ಮಿ ಆಯಿತಾ, ಏನಿರಬೇಕಾಗಿತ್ತು. ಯಾಕಂದರೆ ನಾನು ಕರೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಖಾರ ಕರೆಕ್ಟ್ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ. ನಾವು ಖಾರ, ನಾನು ಪಪ್ಪ ಖಾರ ಜಾಸ್ತಿ ತಿಂತೀವಿ, ಮಮ್ಮಿ ಸ್ವಲ್ಪ ಖಾರ ಕಮ್ಮಿ. ಹೆಂಗಿದೆ ಪೊಟ್ನಲ್ಲಿ ಹೇಳಿ ಫಸ್ಟ್ ಕರೆಕ್ಟಾಗಿ. ತುಂಬ ಚೆನ್ನಾಗಿದೆ. ಅದಕ್ಕೆ ಹಿಂಗೆ ಅನ್ಬೇಕಪ್ಪ. ಸೂಪರ್ ಸೂಪರ್ ಚೆನ್ನಾಗಿದೆ. ಹಾಂ ಹೇಳಿ ಮಮ್ಮಿ. ತುಂಬ ಚೆನ್ನಾಗಿದೆ ಮಮ್ಮಿ. ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ? ಏನು ಜಾಸ್ತಿ ಇಲ್ಲ, ಏನು ಕಮ್ಮಿ ಇಲ್ಲ. ಚಳಿ ತುಂಬ ಚೆನ್ನಾಗಿದೆ. ಉಪ್ಪು ಕರೆಕ್ಟ್ ಆಗಿದೆಯಾ? ನನಗೆ ಭಯ ಆಗಿತ್ತು ಆ್ಯಕ್ಚುಲಿ, ಉಪ್ಪು ಜಾಸ್ತಿ ಆಯ್ತೇನೋ ಅನ್ನೋ ಡೌಟ್ ಹೊಡಿತಾ ಇತ್ತು. ಚೆನ್ನಾಗಿ ಪುದೀನ ಪಲಾವ್. ಅಕ್ಕಿ ಅದ ಹಳ್ಳಿದಲ್ಲ, ಅಲ್ಲಿದೆ. ಚೆನ್ನಾಗಿದ್ಯಾ? ನಿಜ ಸುಳ್ಳು ಹೇಳ್ಬಾರ್ದು, ನಿಜವಲ್ಲೂ ಚೆನ್ನಾಗಿದೆ. ನಿಜ ಚೆನ್ನಾಗಿದ್ಯಾ? ನೀನು ಸ್ವಲ್ಪ ಟೇಸ್ಟ್ ಮಾಡು. ಹೇಳ್ತಿರಲ್ಲ, ಏನು ಜಾಸ್ತಿ ಅಲ್ಲಮ್ಮ, ಒಂದೇ ಒಂದು ಪಲಾವ್ಗೆ ಇಷ್ಟು ಪಾತ್ರೆ, ಇಷ್ಟು ಪಾತ್ರೆ, ಅದು ಫುಲ್ಲು ಸ್ಲ್ಯಾಬು, ನೀವು ಎಲ್ಲ ಇಷ್ಟು ಪಾತ್ರೆ ಮಾಡಿದ್ದೀನಿ ನಾನು ಒಂದು ಪಲಾವ್ ಮಾಡಾಗ. ಯಾಕಂದ್ರೆ ನಮ್ಮಮ್ಮ ಮಾಡೋವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅಲ್ಲಲ್ಲೇ ಬೆಳಗ್ಗೆ ಹಿಂಗೆ ತೊಳೆದು ಇಡ್ತಾರೆ. ಅರೆ ಬಟ್ ನಾನೆಲ್ಲ ಹಂಗೆ ಸಿಂಕಿಗೆ ಹಾಕ್ಬಿಟ್ಟಿದ್ದೀನಿ. ಈಗ ನಮ್ಮಮ್ಮಂಗೆ ಟಾಸ್ಕ್ ಇರೋದು, ನಾನೇ ತೊಳಿತೀನಿ. ನೀನೇನು ನಿನ್ನ ಕೈಲಿ ಯಾವಾಗ ಪಾತ್ರೆ ತೊಳಿಸ್ತೀನಮ್ಮ? ತೊಳಿಸಲ್ಲ ಇವಾಗ ನಾನು. ಆ್ಯಕ್ಚುಲಿ ನಾನು ಪಾತ್ರೆ ತೊಳಿಯಲ್ಲ, ಬಟ್ ಅದೇ ಇವಾಗ ನಾನು ತಾನೆ ಇದು ಮಾಡೋದು. ತೊಳಿತೀನಿ, ಸರಿ ಅಲ್ವಾ? ಸುಮ್ಮನೆ ನೀನು. ಒಟ್ನಲ್ಲಿ ಚೆನ್ನಾಗಿದೆಯಾ ಮಮ್ಮಿ? ತುಂಬ ಚೆನ್ನಾಗಿದೆ. ಈಗ ಮೊಸರು ಬಜ್ಜಿ ರೆಡಿ ಮಾಡ್ಕೋಬೇಕು ನಾನು. ಓಕೆ. ಇಷ್ಟ ಆಯ್ತು ಅಷ್ಟೇ. ತುಂಬ ಚೆನ್ನಾಗಿದೆ. ಚಳಿಗೆ ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತ ಪ್ಲಾನ್ ಮಾಡ್ಕೋತೀವಿ. ಕಡಿಮೆ ಮಾಡ್ಕೊಂಡು ಅಡಿಗೆ ಮಾಡ್ಬೇಕು. ಅದು ತಮಾಷೆಗೆ ಅದೇ ಅಂತ ತಮಾಷೆ ಮಾಡಿದೀನಿ. ನಾನು ಅಷ್ಟೇ ಮಾಡಿದೀನಿ. ನನಗೂ ಅನಿಸ್ತು ಎಷ್ಟೊಂದು ಮಾಡ್ಬಿಟ್ಟಿದ್ದೀನಿ ಪಾತ್ರೆ ಅಂತ. ಒಂದೊಂದಕ್ಕೆ ಒಂದೊಂದು ಮಾಡಿದೀನಿ. ಅಕ್ಕಿ ತೊಳೆಯಕ್ಕೆ ಒಂದು ಏನೇನೋ ಹಂಗೆ ಒಂದೊಂದನ್ನೆಲ್ಲ ಒಂದೊಂದ್ರೊಳಗೆ ಅದನ್ನ ನಿಂಗೆ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸರಿ, ಓಕೆ ಮಮ್ಮಿ ಅಂತ ಹೇಳಿದ್ರಾ? ಸೊ ಆಯಿತು. ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪಪ್ಪ ಮಮ್ಮಿ ಇಬ್ಬರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಏನು ಉಪ್ಪು ಖಾರ ಏನು ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ, ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪುದೀನ ಪಲಾವು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ.